ತಾಲೂಕಿನ ಕಡಪಲಕೆರೆ ಗ್ರಾಮದ ಕೂಲಿ ಕಾರ್ಮಿಕರು ಗ್ರಾಮ ಪಂಚಾಯಿತಿ ಎನ್ಆರ್ಜಿ ನರೇಗಾದಲ್ಲಿ ಕೂಲಿ ಇಲ್ಲದ ಕಾರ್ಮಿಕರ ಪ್ರತಿಭಟನೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ದಿನಾಂಕ 20/2/2025 ಗುರುವಾರ ಸಂಜೆ 4ಕ್ಕೆ ಕೊಟ್ಟಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಡಪಲಕೆರೆ ಗ್ರಾಮದ ಕೂಲಿ ಕಾರ್ಮಿಕರು ಎನ್ಆರ್ಜಿ ನರೇಗಾದಲ್ಲಿ ಕೂಲಿ ಇಲ್ಲದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಕಚೇರಿ ಮುಂದೆ ಸುಮಾರು ಜನ ಕೂಲಿ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳೀಯ ಗ್ರಾಮದ ಕೂಲಿ ಕಾರ್ಮಿಕ ಮಾತನಾಡಿ, ಕಡಪಲಕೆರೆ ಗ್ರಾಮದಲ್ಲಿ ಎನ್ಆರ್ಜಿ ನರೇಗಾ ಕಾಮಗಾರಿಗಳು, ಜೆಸಿಬಿ ಕಡೆಯಿಂದ ಕಾಮಗಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಊರಿನಲ್ಲಿರುವ ಕೆಲವರು ಪ್ರಭಾವಿ ನಾಯಕರುಗಳು ನರೇಗಾ ಕಾಮಗಾರಿಗಳು ಕೆಲಸ ಮಾಡುತ್ತಿದ್ದಾರೆ. ಆದರೆ ಕೂಲಿ ಕಾರ್ಮಿಕರು ಕೆಲಸ ಇಲ್ಲದೆ ಕೆಲಸವನ್ನ ಕೇಳಿದರೆ ಕೊಡುತ್ತಿಲ್ಲ ಮತ್ತು ಯಾವುದಾದರೂ ಕೂಲಿ ಕಾರ್ಮಿಕರು ನರೇಗಾದಲ್ಲಿ ಕೆಲಸ ಮಾಡಿದರೆ ಅದನ್ನು ತಡೆದು ಕೂಲಿ ಕಾರ್ಮಿಕರ ಖಾತೆಗಳಿಗೆ ಹಣ ಜಮಾ ಮಾಡದಂಗೆ ನಿಲ್ಲಿಸುತ್ತಾರೆ. ಅಧಿಕಾರಿಗಳು ಜೆಸಿಬಿ ಕಡೆಯಿಂದ ಮಾಡಿಸುತ್ತಿರುವಂತಹ ಪ್ರಭಾವಿಗಳು ಹತ್ತಿರ ಶಾಮೀಲುಗಳು ಆಗಿರುತ್ತಾರೆ ಎಂದು ಕಡಪಲಕೆರೆ ಗ್ರಾಮದ ಕೂಲಿ ಕಾರ್ಮಿಕರು ಆರೋಪ ಮಾಡಿದ್ದಾರೆ. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ದಲಿತ ಪರ ಒಕ್ಕೂಟ ಅಧ್ಯಕ್ಷ ಹನುಮಂತರಾಯಪ್ಪ, ಮಹಾ ಆದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ, ಇನ್ನು ಕಡಪಲಕೆರೆ ಗ್ರಾಮದ ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು. ಏನ್ ಗೊತ್ತಾ ಸರ್, ಇವಾಗ ನಿಮ್ಮ ಎದುರುಗಡೆನೆ ಅವ್ರ ಪಿಡಿಒ ಅವ್ರು ಇನ್ನೊಂದು ವರ್ಕ್ ಕೊಡ್ರಿ, 2 ವರ್ಕ್ ಇದೆ, ನೀವು 1 ವರ್ಕ್ ಮಾಡ್ತೀರಾ, ಇನ್ನೊಂದು ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಇನ್ನೊಂದು ವರ್ಕ್ ಅವ್ರಿಗೆ ಯಾಕೆ ಕೂಲಿ ಅವ್ರ ಕೆಲಸ ಇದು? ಎನ್ಆರ್ಜಿ ವರ್ಕ್ ಅಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತ ಪಾರ್ಟಿಗಳು ಕಟ್ಟಾವ. ಈ ಎನ್ಆರ್ಜಿ ವರ್ಕ್ ಪಾರ್ಟಿಗಳಿಗೆ ಇರೋದು, ಇದು ಜನಸಾಮಾನ್ಯ ನರೇಗಾ ಯೋಜನೆ ಏನು ವರ್ಕ್ ಕೊಟ್ಟಿರೋದು ಪಾರ್ಟಿಗಳಿಗ ಇಲ್ಲ ಮೆಂಬರ್ಗಳ ಸದಸ್ಯರಿಗ? ನಾವೊಂದು ಕೇಳೋದು, ಪಿಡಿಒರಿಗೆ ಅಡಾಪ್ಟ್ ಆಗಿ ಮೆಂಬರ್ಗಳು ಒತ್ತಾಯ ಮಾಡಿ ಮತ್ತೆ ಜೆಡಿಎಸ್ ಲೀಡರ್ಗಳು ಅವ್ರಿಗೆ ಒತ್ತಾಯ ಹಾಕಿದ್ದಾರೆ. ಎನ್ಆರ್ಆರ್ ತೆಗಿಬೇಡ, ಮತ್ತೆ ಜಿಪಿಎಸ್ ಜಿಪಿಎಸ್ ಬರೋ ಹುಡುಗನ ತಡಕವ್ರೆ. 3 ದಿವಸ ಜಿಪಿಎಸ್ ಬರ್ತಾ ಇಲ್ಲ. ಅವ್ರು ಕೂಲಿ ಮಾಡೋರು ಎಲ್ಲಿಗೆ ಹೋಗ್ಲಿ ಹೇಳಿ ಸರ್? ಯುವ ಸಾಹೇಬ್ರು ಹೇಳಿದ್ರೆ ಯುವ ಸಾಹೇಬ್ರು ಬರಲ್ಲ, ಜೆಡಿ ಸಾಹೇಬ್ರು ಹೇಳ್ತಾರೆ ಯುವ ಸಾಹೇಬ್ರ ಹತ್ರ ಬರಿ ಅಂತಾರೆ. ಪಿಡಿಒ ಮೇಡಮ್ ಹೇಳಿದ್ರೆ ಪಿಡಿಒ ಮೇಡಮ್ ನಂದೇನು ಇಲ್ಲ, ಸಾಹೇಬ್ರು ಏನಂದ್ರೆ ಹಂಗೆ ಅಂತಾರೆ. ಇವ್ರು ಕೆಲಸ ಮಾಡಕ್ಕೆ ಎಸ್ಟಿಮೇಟ್ ಕೊಟ್ಟು ಯಾಕೆ ಕೊಟ್ಟು? ಕೆಲಸ ಮಾಡಕ್ಕೆ ಎಸ್ಟಿಮೇಟ್ ಯಾಕೆ ಕೊಟ್ಟು? ಕೆಲಸ ಮಾಡಬೇಡಿ ಅಂತ ಅವತ್ತು ಹೇಳಿದ್ರೆ ಸುಮ್ಮನೆ ಇರ್ತಿದ್ರಲ್ಲ ಅವ್ರು. ಪಾಪ ಯಾವ್ದು ಹೊಟ್ಟೆ ಮಾಡಿ ಎಲ್ಲ 100 ಹೋಗ್ತಿದ್ರು ರೈತರ ಹತ್ರ. ಇವಾಗ ರೈತರ ಹತ್ರ ಕೆಲ್ಸಕ್ಕೆ ಬರಲ್ಲ ಅಂತ ಜೆಡಿಎಸ್ ಲೀಡರ್ಗಳು ಹೊತ್ತಿಡ್ದು ಜೀರೋ ಮಾಡಿ ಅಂತ ಇವತ್ತು ಬಂದು ಇವತ್ತು ಪ್ರೆಸರ್ ಮಾಡಿದ್ರೆ ಅದರಿಂದ ಅವ್ರು ನಿಲ್ಸಿರೋದು. ನಿಲ್ಸಾಗ ಬಂದು ಪಂಚಾಯತಿ ಕಡಪಲಕೆರೆ ಗ್ರಾಮ ಕೆರೆ ಹೂಳೆತ್ತದು, ಸೀತಾರಾಮ ಕೆರೆಯಲ್ಲಿ ಹೂಳೆತ್ತು ಕೆಲಸ ಅವ್ರು ಮಾಡ್ತಾ ಇರೋದು. ಗ್ರಾಮ ಪಂಚಾಯತ್ ನೀವು ಕ್ಲಿಯರ್ ಮಾಡೋದಿಲ್ಲ, ಪಿಡಿಒ ಬೇರೆ ಯಾರು ಮಾಡ್ಸಂಗಿಲ್ಲ. ನಾನು ಹೇಳಿದ್ದೀನಿ, ಜನರಲ್ ಕ್ಲಿಯರೆನ್ಸ್ ಮಾಡಿಸ್ಕೊ, ಬೋರ್ಡು ಕಟ್ಸ್ಬೇಕು, ಜಿಯೋ ಟ್ಯಾಗ್ ಮಾಡಿಸ್ಬೇಕು, ನಿಮ್ದೇ ಜವಾಬ್ದಾರಿ. ಯಾವ್ದಾದ್ರು ಮಿಷಿನರಿ ಬಂದ್ರೆ ಇಮಿಡಿಯೇಟ್ ನಂಬರ್ ತಗೊಳ್ಳಿ, ರೆಫರ್ ಮಾಡಿ, ಸೀಜ್ ಮಾಡಿ. ಸರ್ ಅವರು ಇದು ನಿಮ್ಗೆ ದೂರ ನೀಡ್ತಾರಲ್ಲ, ಸ್ಪಾಟ್ ಅಲ್ಲೇ ನಿಮ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಕಿಡಿಗೇಡಿಗಳು ಅವನ್ನ ಒಕ್ಕಲಿಗೋಸ್ಕರ ಪಿಡಿಒ ಮೇಡಮ್ ಏನು ಹೇಳ್ಬಿಟ್ಟು ಅದನ್ನ ಜನ ಜೀರೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಒಂದೇ ಸಲ ಇವತ್ತಿನವರೆಗೂ ಇವ್ರು ಮಾಡಿರ್ತಕ್ಕಂಥ ಕೂಲಿ ಹಣ ಎಲ್ಲಿ ಹೋಗ್ಬೇಕು? ಇವ್ರು ಕೂಲಿ ಕಷ್ಟ ಮಾಡಿದಾರ ಇಲ್ಲ ಅಂತಕ್ಕಂಥದನ್ನ ಸ್ಪಾಟ್ ಮಾದರಿಗೆ ಹೋಗಿ ತಾವುಗಳು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಇವರೆಲ್ಲ ಕೂಡ ಯಾರೋ ಎಣ್ಣೆಗೋಸ್ಕರನ ದುಡ್ಡುಗೋಸ್ಕರನ ಇನ್ನೊಬ್ರಿಗೆ ಯಾರಿಗೋ ಒಳ್ಳೆ ಕೆಟ್ಟದ್ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಬಂದಿರ್ತಕ್ಕಂಥದ್ದೆಲ್ಲ ಇವರೆಲ್ಲ ಶ್ರಮಜೀವಿಗಳು, ಇವತ್ತ ಸಂಪಾದನೆ ಮಾಡ್ತಕ್ಕಂಥವ್ರು. ತಾವು ಹೋಗಿ ಅಲ್ಲಿಗೆ ವಾಪಸ್ ನೋಡಿ ಅವ್ರಿಗೆ ಏನು ಎಷ್ಟು ದಿನಗಳ ಕಾಲ ಕೂಲಿ ಮಾಡಿದ್ದಾರೆ ಆ ಕೂಲಿ ಹಣನ ಹಾಕ್ಸೋಂಥ ಕೆಲಸ ತಮ್ಮಿಂದ ಹಾಕಬೇಕು ಅಂತ ಹೇಳಿ ಈ ಮೂಲಕ ನಾವು ತಮಗೆ ಅವಾಗನ್ನ ಮಾಡ್ಕೊತಾ ಇದ್ದೀವಿ. ಮುಂದೆ ನೀವು ಅದನ್ನ ಯಾವ ರೀತಿ ಅದನ್ನು ದಾವಸ್ಪತ್ರೆ ಮಾಡಿಸಬೇಕು. ಗ್ರಾಮ ಪಂಚಾಯತ್ ಕಡಪಲಕೆರೆ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸುವುದು ನನ್ನ ಗಮನದಲ್ಲಿ ಇದೆ.
ಇದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ 19 ಗ್ರಾಮ ಪಂಚಾಯತಿಗಳಲ್ಲಿ ನೈಜ ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸ್ತಾರೆ. ಯಾವುದೇ ಯಂತ್ರೋಪಕರಣಗಳ ಸಹಾಯದಿಂದಲೇ ಯಂತ್ರವನ್ನು ಬಳಸ್ತದೆ ನೈಜ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ರೆ ಅವರಿಗೆ ಪ್ರತಿದಿನ ನಾವು ಎಡಗಡೆ ಶಾಸಕರ ನಾವು ಅಟೆಂಡ್ ಕೊಟ್ಟಿದ್ದು ಆಜಾದಿ ಕೊಟ್ಟು ಕಾಲಕ್ಕೆ ಅವರಿಗೆ ದಿನಗೂಲಿನೂ ನಾವು ಕೊಡ್ತಾ ಇದ್ವಿ. ಈ ಕಡಬಲಕೆರೆ ಗ್ರಾಮದಲ್ಲಿ ಮಾತ್ರ ಏನಾಗಿದೆ ಅಂತಂದ್ರೆ ಇತ್ತೀಚೆಗೆ ಒಂದು ವಾರದಿಂದಲೂ ಈಗ ಅಲ್ಲೇ ಒಂದು 2-3 ಬ್ಯಾಚ್ ಆಗ್ಬಿಟ್ಟು ಅಲ್ಲಿ ಮಿಷನರಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಫೋಟೋಗ್ರಾಫ್ ಸಮೇತ JCB ಮತ್ತು ಟ್ರ್ಯಾಕ್ಟರ್ನ ಬಳಸ್ತಿರೋದನ್ನ ಆ ಫೋಟೋಗ್ರಾಫ್ ಸಮೇತ ನನಗೆ ದೂರ ಕಳಿಸಿದ್ದಾರೆ. ಗ್ರಾಮಸ್ಥರೇ ಬರ್ತಾರೆ ಯಾವುದೋ ಕಡಬಲಕೆರೆ ಗ್ರಾಮ ಒಂದು ನರೇಗಾ ಮಾರ್ಗಸೂಚಿ ಅನುಸಾರ ಯಂತ್ರೋಪಕರಣಕ್ಕೆ ಅವಕಾಶ ಇಲ್ಲ. ಅದರಿಂದ ನಾನು ಅವ್ರಿಗೆ ಯಾರು ಬಂದಿರೋ ಅವ್ರಿಗೆ ಹೇಳಿದೆ, ದಯಮಾಡಿ ನೀವು ಯಂತ್ರೋಪಕರಣ ಬಳಸಬೇಡಿ. ಕೂಲಿಕಾರರಿಗೆ ಯಾವುದೇ ಕಾರಣಕ್ಕೂ ಏನು 100 ಒಂದು ಕುಟುಂಬಕ್ಕೆ 100 ಜಾಬ್ ಕಾರ್ಡ್ ಏನು ಬಿಡುಗಿದಾವೋ ಅದು ಕೊಡೋಕ್ಕೆ ನಾವು ಸದಾ ಸಿಗ್ತೇವೆ. ಆ್ಯಕ್ಷನ್ ಪ್ಲಾನ್ಸ್ ನಡೀತೇವೆ, ಎಸ್ಟಿಮೇಟ್ ನಡೀತೇವೆ, ಕೆಲಸ ನಡೀತೇವೆ, ಎಲ್ಲ ನಡೀತದೆ. ಆದರೆ ಅದರಲ್ಲಿ ನೀವು ನೈಜ ಕೂಲಿಕಾರ ಜೊತೆ ನಾವು ಯಾವಾಗಲೂ ನೀವು ಜೊತೆಗಿದ್ದೀವಿ. ನಾವೇ ನಿಮ್ಮ ಜೊತೆಗಿರ್ತೀವಿ, ನಾವೇ ನಿಮ್ಮ ಜೊತೆಗೆ ಬರ್ತೀವಿ, ತೊಂದರೆ ಇಲ್ಲ. ನಿಮ್ಮ ಕೂಲಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ನೀವು ಯಂತ್ರೋಪಕರಣಗಳು ಮಾಡತಕ್ಕಂಥ ಕೆಲಸದ ಜಾಗದಲ್ಲಿ ನೀವು ಹೋಗಿ ಕೆಲಸ ಮಾಡ್ದಲೆ ನನಗೆ ಬಂದಿರೋ ಮಾಹಿತಿ ಅದು ಸತ್ಯಾಸತ್ಯತೆ ನಾನಿಂದ ಪರಿಶೀಲನೆ ಮಾಡಿಲ್ಲ. ಯಾರು ಮಾತಾಡೋದು ಸತ್ಯಾಸತ್ಯತೆ ಪರಿಶೀಲನೆ ಮಾಡಿಲ್ಲ. ಕೆಲವರು ರಾತ್ರಿಯಲ್ಲೇ JCB ಕೆಲಸ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕೂಲಿಕಾರನ ಏನೋ ಒಂದಿಷ್ಟು ದುಡ್ಡು ಕೂಲಿಕಾರನ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ ಫೋಟೋ ಶೂಟ್ಗೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ದೂರ ನೈಜ ಅಂತ ನಾನು ಹೇಳ್ತಿರೋ ದೂರ ಅದನ್ನ ಪರಿಶೀಲನೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ದಯಮಾಡಿ ನಿಮ್ಮ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕೂಲಿಗೆ ಯಾವುದೇ ರೀತಿ ಏನು ತೊಂದರೆ ಇಲ್ಲ, ನಾವು ಜೀವನ ಮಾಡಿಲ್ಲ, ಮಾಡೋದಿಲ್ಲ. ಆದರೆ ದಯಮಾಡಿ ಕೂಲಿಕಾರರು ಸಹಕಾರ ಕೊಡಬೇಕು. ಗಂಡ್ಮಕ್ಳು ಹೇಳಿದ್ರಲ್ಲ, ನೀವು ಯಾವುದೇ ರೀತಿ ಆಸೆ ಅನಿಸಿದ್ದು ಹೋಗಬೇಕು. ನಿಮ್ಮ ಕ್ಯಾಬ್ ಮಾಡಿ ಯಾರು ಬರಬೇಡಿ. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.